ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೋಹನ ಕ್ರೀಡಾಕೂಟದ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಅಕುಲ್ ಟೂರಿಸಂನ ಮೋಹನ ಶಾಟ್ ಆಗಿತ್ತು. ಬಹಳ ಶುದ್ಧ ಹೊಡೆತ ಡೀಪ್ ಕಾರ್ಪಂಡಿ ಭಾಗದಲ್ಲಿ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಬೌಂಡ್ರಿ ಅಡ್ಡಾಯಿಸಿದ್ದಾರೆ. 3 ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ನಿಖಿಲ್ ಸೈಕಲ್ಲಿ ಮತ್ತೆ ಕೌರ್ ಪಾಂಡಿ ಭಾಗದಲ್ಲಿ ತಳ್ಳುವಂತಹ ಸುಂದರತೆ ಆಟ. 1 ಓಟಗಳಿಗೆ ಅಷ್ಟು ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳ ಮುಕ್ತಾಯದ ಬಳಿಕ 4 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಔಟರ್ ಹೆಜ್ಜೆ ಆಗಿರ್ತಕ್ಕಂಥ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪಂದ್ಯಾಟದ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಇದಾಗ್ತಾ ಇದೆ. ಪಂದ್ಯ ಮುಕ್ತಾಯವಾದ ಬಳಿಕ ದಿನದ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಡಿಫೆಕ್ಷ ಕಬರ್ಸಿ ಭಾಗದಲ್ಲಿ ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ತನ್ನ ಮೊತ್ತ ಕೂಡ 3 ಓಟುಗಳು, ಕ್ಷಮಿಸಿ 4 ಓಟುಗಳು. ಬಹಳ ಶುದ್ಧಬರ್ತೆಯ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಅಕುಲ್ ಟೂರಿಸಂ ಕೊಡಗು. ನೆಟ್ಟ ನೇರ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ದಾರೆ. ಲಂಗಫ್ ಮತ್ತು ಲಂಗಣ ನಡುವೆ ಸುಂದರತೆ ಆಟ. 2ನೇ ಓಟವನ್ನು ದಾಖಲಿಸುವಂತಹ ಹಂತಲ ಯಶಸ್ಸನ್ನು ಕಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನ 5 ಚೆಂಡುಗಳ ಮುಕ್ತಾಯದ ಬಳಿಕ ಐದು ಚೆಂಡುಗಳ ಮುಕ್ತಾಯದ ಬಳಿಕ 6 ಓಟಗಳು ಮತ್ತು ಕೊನೆಯ ಬಾರಿ ಸ್ಲೋವರ್ ಚೆಂಡು ಜಾಣ್ಮೆ ಎಸೆತ. ಓಟಗಳಿಗೆ ಈ ಪರಿಸ್ಥಿತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ 6 ಓಟವನ್ನು ದಾಖಲಿಸಿರ್ತಕ್ಕಂಥ ರ್ಯಾಪಿಡ್ ರ್ಯಾಪ್ಟರ್ಸ್ ತೀರ್ಥಹಳ್ಳಿಯ ತಂಡ ಯಾವುದೇ ಹೋದರೆ ಆಘಾತವನ್ನು ಕಾಣ್ತಾ ಇಲ್ಲ. ಒಂದು ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನು ಪವರ್ ಪ್ಲೇ ಹಂತದಲ್ಲಿ ನಿರ್ದಿಷ್ಟವಾಗಿ ದಾಖಲಿಸ್ತಾ ಇಲ್ಲ. 6 ಚೆಂಡುಗಳಿಗೆ 6 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 65-70 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ. ಆದರೆ ಆರಂಭಿಕ 2 ದಿನಗಳಲ್ಲಿ ನಾವು ಹೋಲಿಕೆ ಮಾಡಿಕೊಂಡ್ರೆ ಇವತ್ತು ಬೃಹತ್ ಮೊತ್ತ ದಾಖಲಿಸುವಂತಹ ಸೂಚನೆಗಳನ್ನು ದಾಖಲಿಸ್ತಾ ಇಲ್ಲ. ಹೋರಾಟದ ತೆಕ್ಕೆಯನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯಗಳು ಬೆಳಗ್ಗಿನ ಅವಧಿಯಿಂದಲೂ ಕೂಡ ಒಂದೆಡೆ ಅಥರ್ವ ಶೃಂಗೇರಿ ತಂಡ 54 ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಪಂದ್ಯವನ್ನು ಕಳ್ಕೊಂಡ್ರು. ಆ ಬಳಿಕ ಒಂದು ಅತ್ಯುತ್ತಮ ರೀತಿಯ ಹೋರಾಟದ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ನಂಬಲ ಸಾಧ್ಯ ರೀತಿಯಿಂದ ಜಯವನ್ನು ದಾಖಲಿಸಿದ್ದಾರೆ. ಅಂತಿಮ ಹಂತದಲ್ಲಿ ಕೈಯಲ್ಲಿದ್ದಂತಹ ಪಂದ್ಯವನ್ನು ಎಂಸಿಸಿ ಕೊಲ್ಲೂರಿನ ಆಟಗಾರರು ಎದುರಾಳಿ ತಂಡಗಳಿಗೆ ಒಪ್ಪಿಸಿದ್ದಾರೆ. ಆ ಬಳಿಕ ದಿನದ 3ನೇ ಪಂದ್ಯ ಮತ್ತೊಂದು ಹೋರಾಟದ ತೆಕ್ಕೆಯನ್ನು ಕಂಡಂತಹ ಪಂದ್ಯ.
ಅಂತಿಮ ಹಂತದಲ್ಲಿ SNGC ನ್ಯಾಶ್ ಬೆಂಗಳೂರಿನ ತಂಡ ಆಘಾತಕಾರಿ ಸೋಲನ್ನು ಕಾಣ್ತಾ ಇದ್ದಾರೆ. ರಾಜ ಒಂದು ಅತ್ಯುತ್ತಮ ಆಟವನ್ನು ಜಾನ್ಸನ್ ಪರವಾಗಿ ದಾಖಲಿಸಿದ್ರು. ಕ್ಷಣಕಾಲ ಗಾಳಿಯಲ್ಲಿತ್ತು, ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಪ್ರಯತ್ನ. ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂತಹ ತಂಡ ರ್ಯಾಪಿಡ್ ಟವರ್ಸ್ ಮೊದಲ ಆಘಾತವನ್ನು ಕಾಣ್ತಾ ಇದೆ ಈ ಪರಿಸ್ಥಿತಿಯಲ್ಲಿ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಆಶಿಕ್ ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ. ಮೂರು ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟ ಅಂತಿಮ ದಿನವನ್ನು ಕಾಣ್ತಾ ಇದೆ. ನೆಗೆತದ ಚೆಂಡು ಔಟ್ ಅನ್ನುವಂತ ತೀರ್ಪು ಈ ಪರಿಸ್ಥಿತಿಯಲ್ಲಿ ಮತ್ತೆ ಬರ್ತಾ ಇದೆ. ಹೊದರಿ ಆಘಾತವನ್ನು ಕಾಣ್ತಾ ಇದೆ. ಮತ್ತೊಂದು ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ರ್ಯಾಪಿಡ್ ಟವರ್ಸ್ ಸಡನ್ಲಿ ಒತ್ತಡಕ್ಕೆ ಸಿಲುಕ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಎರಡು ಹೊದರಿ ಯಶಸ್ಸನ್ನು ಪಡ್ಕೊಂಡ್ರು. ಅಲ್ಲಿ ದಿನದ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು ಸಬ್ ರಿಜಿಸ್ಟ್ರಾರ್ ಮತ್ತು ಅಕುಲ್ ಅಪ್ಪು 11 ಕುಶಾಲ್ ಅಪ್ಪು 11 ಕ್ಯಾಪ್ಟನ್ ಟಾಸಿಗೆ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಕುಶಾಲ್ ಅಪ್ಪು 11 ಮತ್ತು ಸಬ್ ರಿಜಿಸ್ಟ್ರಾರ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಮಂಜ ಹೊಸ ಆಟಗಾರ ಮತ್ತೆ ಹ್ಯಾಟ್ರಿಕ್ ಆಗಿ ಸುಂದರತೆ ಎಸೆತ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮತೆ ಒಂದು ಎಸೆತ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಅತ್ಯುತ್ತಮತೆ ಓವರ್ ಅನ್ನು ಸಂಘಟಿಸಿದ್ದಾರೆ. ಮೊದಲ 2 ಓವರ್ಗಳ ಪವರ್ ಪ್ಲೇ ಮುಕ್ತಾಯದ ಬಳಿಕ ಅರ್ಥಾತ್ 12 ಚೆಂಡುಗಳ ಮುಕ್ತಾಯದ ಬಳಿಕ 7 ಓಟವನ್ನು ಅಷ್ಟೇ ದಾಖಲಿಸಿದ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 7. 2 ಪ್ರಮುಖ ಹೊದ್ದರಿಗಳ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ಮತ್ತೆ ಮೋಹನ ಮೂರು ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟ ಈ ಪರಿಸರದಲ್ಲಿ ಒಂದು ಅತ್ಯುತ್ತಮ ರೀತಿಯ ಹೋರಾಟದ ಕ್ರೀಡಾಕೂಟವನ್ನು ಮಾಡಬೇಕೆನ್ನುವಂತಹ ಸದುದ್ದೇಶದಿಂದ ಅವಿನಾಶ್ ಕೆರೆ ಮನೆಯವರೊಂದು ಹೋರಾಟ ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟಕ್ಕೆ ಒಂದೆಡೆ ರೇಣುಕಾನಂದ ಸ್ವಾಮಿಯವರು ಬಹಳಷ್ಟು ಉತ್ತಮ ರೀತಿಯ ಪ್ರೋತ್ಸಾಹ ಸಹಕಾರ ಕೊಟ್ಟಿದ್ದಾರೆ. ಅವಿನಾಶ್ ಅವರ ಜೊತೆಗೆ ಶ್ರೀನಿಧಿ ಗೌಡ, ಗಣೇಶ್ ಬಂಡಿ ಅವ್ರ ಜೊತೆಗೆ ಕಿನ್ಯಾ ಮಹೇಶ ಜೊತೆಗೆ ಮಿತ್ರರೆಲ್ಲ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಅತ್ಯುತ್ತಮ ಹೋರಾಟದ ಕ್ರೀಡಾಕೂಟ ಸಾರ್ಥಕತೆಯ ಹಂತವನ್ನು ಕಾಣುವಂತಹ ಸರ್ವ ಸಿದ್ಧತೆಯನ್ನು ಪಡ್ಕೊಳ್ತಾ ಇದೆ.
ಮೂರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೋಹನ ಮೊದಲ ಓವರ್ನಲ್ಲಿ 6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಪವರ್ ಪ್ಲೇ ಹಂತದಲ್ಲಿ. ಕ್ರೀಡಾಕೂಟದುದ್ದಕ್ಕೆ ಅತ್ಯುತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಎಸೆತಗಾರ ತನ್ನ ಮೂಲಕ ಒಂದು ಬೆರಸಿನ ಹೊಡೆತ ಗಾಳಿಯ ಲಾಭವನ್ನು ಪಡ್ಕೊಂಡಂತ ಚೆಂಡು ಲಾಂಗ್ ಆನ್ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಮತ್ತೊಂದು ಬಿರುಸಿನ ಹೊಡೆತ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಈವರೆಗೆ ಅತ್ಯುತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರತಕ್ಕಂತ ಮೋಹನ ಈ ಪರಿಸ್ಥಿತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ ಕೂಡ ನಿಧಾನಗತಿಯಲ್ಲಿ ಹೋರಾಟಕಾರಿ ಮೊತ್ತದ ಕಡೆಗೆ ದಾಪುಗಾಲ ನೀಡ್ತಾ ಇದೆ. ತಡ ಮೊತ್ತ 20. ಮೂರನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಇವರಿಗೆ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಮಂಜಾ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ 3ನೇ ವಿಕೆಟ್ ರೂಪದಲ್ಲಿ. ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ರ್ಯಾಪಿಡ್ ಓವರ್ಸ್ ತೀರ್ಥಹಳ್ಳಿಯ ತಂಡ ನಿನ್ನೆ ದಿನ ಆರಂಭಿಕ ದಿನದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರುವ ಮುಖಾಂತರವಾಗಿ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡ ಇವತ್ತು ಬಹಳಷ್ಟು ಪ್ರಾಮುಖ್ಯ ಪಂದ್ಯ, ಕ್ವಾರ್ಟರ್ ಫೈನಲ್ ಪಂದ್ಯ, 8ನೇ ಘಟ್ಟದ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹೊಸ ಆಟಗಾರ ಗಿರಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಲೆಫ್ಟಿ ಆಟಗಾರ. ಅಂತಿಮ 1 ಚೆಂಡು ಮಾತ್ರ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈ ಪರಿಸರದಲ್ಲಿ ಹೊಸ ಪ್ರಯತ್ನ, ಮೊದಲ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಹಿಂದೆ ನಾರಾಯಣ ಗುರು ಕಪ್ ಅನ್ನುವಂತ ಸೀಸನ್ 1ರ ಪಂದ್ಯಾಕೂಟ ಈ ಪರಿಸರದ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟು ಒಂದು ಅತ್ಯುತ್ತಮ ರೀತಿಯ ಯೋಜನೆ ಕ್ರೀಡಾಕೂಟ ನಡೆಸಿದ್ರಿ. ಈ ಬಾರಿ ಸ್ವಲ್ಪ ಮಟ್ಟಿಗೆ ವಿವೇಚನೆ ಕ್ರೀಡಾಕೂಟ, ಒಂದು ಲೆಕ್ಕಾಚಾರದ ಒಂದು ಪಂದ್ಯಾಕೂಟವನ್ನು ಆಯೋಜಿಸುವಂತ ಇರಾದೆಯನ್ನು ಇಟ್ಟುಕೊಂಡು ಒಂದೆಡೆ ನಾನ್ ಸ್ಟೇಟ್ ತಂಡಗಳಿಗೆ, ರಾಜ್ಯೇತರ ತಂಡಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೊಂದೆಡೆಯಲ್ಲಿ ರಾಜ್ಯದ ಪ್ರಸಿದ್ಧ ತಂಡಗಳಿಗೆ ಅವಕಾಶ ಮಾಡಿಕೊಟ್ಟು 16 ತಂಡಗಳ ಸಣ್ಣಸಾಡದ ಕ್ರೀಡಾಕೂಟ ಅಂತಿಮ ದಿನವನ್ನು ಕಾಣ್ತಾ ಇದೆ. ಆರಂಭಿಕ ದಿನ ಶುಕ್ರವಾರ ರಾತ್ರಿಯ ಪರಿಸ್ಥಿತಿಯಲ್ಲಿ, ಸಂಜೆಯ ಪರಿಸ್ಥಿತಿಯಲ್ಲಿ ಈ ಪರಿಸರದ ಬಹಳಷ್ಟು ಮಂದಿ ಗಣ್ಯ ವ್ಯಕ್ತಿಗಳ ಉಪಸ್ಥಿತಿ ಮುಖಾಂತರವಾಗಿ ಉದ್ಘಾಟನಾ ಸಮಾರಂಭವನ್ನು ಕಂಡಿತು. ಸಾಧಕರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ, ಅದೇ ರೀತಿ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಂತ ಎಲ್ಲರನ್ನು ಕೂಡ ಗೌರವಿಸುವಂತಹ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಜರುಗಿತು. ಆ ಬಳಿಕ ಪಂದ್ಯಗಳು ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ಮೊತ್ತ 21 ಓಟಗಳು. ಚಾಲ್ತಿಯ 4ನೇ ಓವರ್ನ ಹಂತವನ್ನು ಕಾಣ್ತಾ ಇದೆ. ಬೌಲರ್ ಅಲೋಕ್
ಈ ಹಿಂದಿನ ಓವರ್ನಲ್ಲಿ ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ಟು 2 ವಿಕೆಟ್ ಅನ್ನು ಪಡ್ಕೊಂಡಂತ ಅಲೋಕ್ ಮತ್ತೆ 4ನೇ ಓವರ್ನ ಚಾಲ್ತಿಯಲ್ಲಿ. ಕೆಲವೊಂದು ಯುವ ಆಟಗಾರರ ತಂಡ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನೇ ತೋರ್ಪಡಿಸ್ತಾ ಇದ್ದಾರೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಜನಪ್ರಿಯತೆ ದೃಷ್ಟಿಕೋನದ ಅಡಿಯಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಂತ ಟೆನಿಸ್ ಬಾಲ್ ರಣಾಂಗಣ ಕಳೆದ ಒಂದು 15-16 ವರ್ಷಗಳಲ್ಲಿ ಬಹಳಷ್ಟು ಜನಪ್ರಿಯತೆಯ ಹಂತವನ್ನು ಕಾಣ್ತಾ ಇದೆ. ಸುಮಾರು 15ರಿಂದ ಹಿಂಭಾಗದಲ್ಲಿ 15 ವರ್ಷಗಳ ಹಿಂಭಾಗದಲ್ಲಿ ಟೆನಿಸ್ ಬಾಲ್ ಪಂದ್ಯಾಟಗಳೆಲ್ಲ ನಾವು ಕಂಡ ಹಾಗೆ 30,000, 40,000, 50,000 ಪಂದ್ಯಾಟಗಳೇ ಬಹಳಷ್ಟು ಯಶಸ್ಸನ್ನು ಪಡ್ಕೊಳ್ತಾ ಇದ್ದ. ಆದ್ರೆ ಆ ಪರಿಸ್ಥಿತಿಯಲ್ಲಿ ನಾವು ಕಂಡ ಹಾಗೆ ಟೆನಿಸ್ ಬಾಲ್ ಪಂದ್ಯಾಟ ಸಾಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ 30ಕ್ಕಿಂತ ಹೆಚ್ಚಿನ ರಾಜ್ಯ ಮಟ್ಟದ ತಂಡಗಳು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇತ್ತು. ಆದ್ರೆ ಜನಪ್ರಿಯತೆಯ ದೃಷ್ಟಿಕೋನದಲ್ಲಿ ಯಶಸ್ಸನ್ನು ಕಂಡ ಟೆನಿಸ್ ಬಾಲ್ ಪಂದ್ಯ ಕೂಡ 1 ಲಕ್ಷ ಪಂದ್ಯಾಟಗಳು ಸಾಮಾನ್ಯವಾಗಿ ವಿರಳವಾಗ್ತಾ ಇದೆ. 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷಗಳ ಒಂದು ಯಶಸ್ವಿ ಪಂದ್ಯಾಕೂಟಗಳು ರಾಜ್ಯಾದ್ಯಂತ ಸಾಗ್ತಾ ಇರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಒಂದೆಡೆ ತಂಡಗಳು ಕೂಡ ಕಡಿಮೆ ಹಂತವನ್ನು ಕಾಣ್ತಾ ಇದ್ದಾವೆ. ಈ ಪರಿಸ್ಥಿತಿಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಹಂತದ ತಂಡಗಳು ತಮ್ಮನ್ನು ತೊಡಗಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ನಾವು ಕಂಡ ಹಾಗೆ ಇವತ್ತು ಸ್ಪಷ್ಟವಾಗಿ ರಾಜ್ಯ ಮಟ್ಟದ ಪಂದ್ಯಾಟ ನೀಡಿದ್ರೆ 8ರಿಂದ 10 ತಂಡಗಳು ಮಾತ್ರ ಸೀಮಿತವಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದೆಡೆ ಕೆಲವೊಂದು ಆಯೋಜಕರು ತಮ್ಮ ಪರಿಸರದ ಆಟಗಾರರನ್ನ ಆಯೋಜಿಸಿಕೊಂಡು ಒಟ್ಟಾಗಿಸಿಕೊಂಡು ಒಂದೆಡೆ ಪ್ರೀಮಿಯರ್ ಲೀಗ್ ಮಾದರಿಯ ಪಂದ್ಯಾಕೂಟಗಳ ಯಶಸ್ಸಿನ ಬೆನ್ನೇರಿ ಹೋಗುವಂತಹ ಹಂತವನ್ನು ಒಂದೆಡೆ ಕಂಡ್ರೆ, ಮತ್ತೊಂದೆಡೆ ಈ ಪರಿಸರದ ಆಟಗಾರರ ಜೊತೆಗೆ ರಾಜ್ಯದ ಪ್ರಸ್ತುತ 1ರಿಂದ 2 ಐಕಾನ್ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟು ಆ ರಾಜ್ಯದ ಆಟಗಾರನು ಕೂಡ ತಮ್ಮ ಪರಿಸರದಲ್ಲಿ ಯುವ ಆಟಗಾರರಿಗೆ ಅವರೊಂದು ಆಟಗಾರಿಕೆಯನ್ನು ತೋರ್ಪಡಿಸುವಂತ ಪ್ರಯತ್ನವನ್ನು ಕೂಡ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಹಂತದಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ನಾರಾಯಣಗುರು ಕಪ್ ಸೀಸನ್ 2 ಕಾರ್ಯಕ್ರಮಕ್ಕೆ ತೀರ್ಥಹಳ್ಳಿ ಕಾಂಗ್ರೆಸ್ ನಾಯಕರಾದಂಥ ಶ್ರೀಯುತ ಆಮ್ರಪಲ್ಲಿ ಸುರೇಶ್ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ರವೀಶ್ ಆದಿಗಲ್ಲು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿದ್ದಾರೆ, ಅವರಿಗೂ ಸ್ವಾಗತವನ್ನ ಬಯಸ್ತಿದ್ದೇವೆ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 26 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಪ್ರಮುಖ 3 ಹೋದರ್ಗಳ ಆಘಾತವನ್ನು ಕಾಣ್ತಾ ಇದೆ. ಎಂಡ್ ಆಫ್ 4 overs 26 ಫಾರ್ ಲಾಸ್ ಆಫ್ 3. ಅಂತಿಮ 24 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮೊತ್ತ 26 ಓಟುಗಳು. ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 26 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 5ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಬೌಲರ್ ರಾಜೇಶ ಎಸಗಾರಿಕೆ ಭಾಗದಲ್ಲಿ ಅಕುಲ್ ಟೂರಿಸಂ ಕೂಡ ಬಹಳಷ್ಟು ಮಂದಿ ಯುವ ಆಟಗಾರರನ್ನು ಕೊಡಗು ಪರಿಸರದ ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟು ಪಂದ್ಯಾಟವನ್ನು ಆಡ್ತಾ ಇದೆ. ಅದೇ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಹೋರಾಟದ ಮುಂಚೂಣಿ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಯುವ ಆಟಗಾರರ ಪಡೆ ಇದೇ ರೀತಿ ಒಂದು ತಂಡವನ್ನು ಕಟ್ಟಿಕೊಂಡು ಹೋರಾಟವನ್ನು ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಆ ತಂಡಕ್ಕೂ ಕೂಡ ಒಂದು ಫಲಿತಾಂಶದ ಶಕೆ ಖಂಡಿತಕ್ಕೂ ಕೂಡ ಕಟ್ಟಿಟ್ಟ ಬುತ್ತಿ. ರಿವರ್ಸ್ ಶಾಟ್ ದಾಖಲಿಸುತ್ತೇನೆ ಕಾಣಬಲ್ಲಂತಹ ಪ್ರಯತ್ನ. ಚೆಂಡು ಸುಮಾರಿಕೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ತಡ ಮೊತ್ತ ಕೂಡ 30ಕ್ಕೆ ತಲುಪ್ತಾ ಇದೆ. 30 ಫಾರ್ ಲಾಸ್ ಆಫ್ 3. ದಿನ ಕೊನೆ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಕುಶಾಲ್ ಅಪ್ಪು 11 ಮತ್ತು ಸಬ್ ಬ್ರಷರ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ.
ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಅಂತಿಮ ಹಂತದಲ್ಲಿ ಸಿಕ್ಸರ್ ಅಡ್ಡಾಯಿಸಿದ್ದಾರೆ. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನದಲ್ಲಿ ಕೇವಲ 2 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ಅಲ್ಲಿ ಸಿಕ್ಸರ್ ಚೆಕಿಂಗ್ ಆಗಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಸುರಕ್ಷಿತ ಕ್ಷೇತ್ರಕ್ಷಣೆ ಸೇವ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 32ಕ್ಕೆ ತಲುಪ್ತಾ ಇದೆ. ಚಾಲ್ತಿ 5ನೇ ಓವರ್ನಲ್ಲಿ 4 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ನಿಧಾನಗತಿಯಲ್ಲಿ ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ. ಮತ್ತೆ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. 4ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. 34ಕ್ಕೆ 4. ಕ್ಷಮಿಸಿ, 32ಕ್ಕೆ 4. ಅಲ್ಲಿ ಸಾಬ್ ಬ್ರೈಟ್ ಸ್ಟಾರ್ ಮತ್ತು ಕುಶಾಲ್ ಅಪ್ಪು 11 ಕ್ಯಾಪ್ಟನ್ ಟಾಸಿಗೆ ಬನ್ನಿ ನೋಡಿ. ಸಂಘಟಕರು ಮತ್ತೆ ಸೂಚನೆ ಕೊಡ್ತಾ ಇದ್ದಾರೆ. ನವೀನ್ ಹೊಸ ಆಟಗಾರ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ರಿವರ್ಸ್ ಶಾಟ್ ದಾಖಲಾತರ ಕಾಣಬಲ್ಲಂತ ಸುಂದರತ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗಲು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ತಡ ಮೊತ್ತ ಕೂಡ 36ಕ್ಕೆ ತಲುಪ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಕೊನೆಯ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಅಂದರೆ ಮೊದಲ ಪವರ್ ಪ್ಲೇ 2 ಓವರ್ಗಳಲ್ಲಿ ನಿರ್ದಿಷ್ಟ ಹಂತದ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಯಶಸ್ಸನ್ನು ಕಂಡಂತ ತಂಡ 3ನೇ ಓವರ್ನಲ್ಲಿ ಮಂಜು ದಾಖಲಿಸಿರ್ತಕ್ಕಂಥ 2 ಸಿಕ್ಸರ್ಗಳು. ಆ ಬಳಿಕ ಗಿರಿ ಕೂಡ ಒಂದು ಅತ್ಯುತ್ತಮದ ಹೋರಾಟದ ಮೊತ್ತವನ್ನು ದಾಖಲಿಸಿದ್ದಾರೆ. ಪ್ರಸ್ತುತ ಒಂದು ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ 5ನೇ ಓವರ್ನ ಮುಕ್ತಾಯದ ಬಳಿಕ 37ಕ್ಕೆ ತಲುಪ್ತಾ ಇದೆ. 4 ಹುದ್ದೆಗಳ ಆಘಾತದ ನಡುವೆ ಅಂತಿಮ 18 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಈ ಪರಿಸ್ಥಿತಿಯಲ್ಲಿ ಆರನೇ ಓವರ್ನ ಚಾಲ್ತಿಯಲ್ಲಿ ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಲೆಕ್ಕಾಚಾರಗಳು ಮುಂದುವರಿಕೆ ಕಾಣ್ತಾ ಇದೆ. ಬಿಪಿನ್ ಎಸೆತಗಾರ. 6ನೇ ಓವರ್ನ ಚಾಲ್ತಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಕೇವಲ 4 ಪಂದ್ಯಗಳು ಮಾತ್ರ ಸಾಗಬೇಕಾಗಿದೆ. ಪೂರ್ಣಾಂತರವಾಗಿತ್ತು. ನೆಟ್ಟ ನೇರ ಹೊಡೆತಗಳನ್ನು ದಾಖಲಿಸುವಂತಹ ಪ್ರಯತ್ನ. ಮಿಡಾನ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 38ಕ್ಕೆ ತಲುಪ್ತಾ ಇದೆ.
ಮತ್ತೆ ಮೂರನೇ ಬಾರಿ ಬಿಪಿನ್. ಬರೀ ಆವರಿಸಿಕೊಂಡು ಮತ್ತೆ ಬೀಸುವಂತ ಪ್ರಯತ್ನ, ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ, ಸ್ವಲ್ಪ ಮಟ್ಟಿಗೆ ಹೋದರನ್ನು ಬಿಟ್ಟುಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ. ಚೆಂಡಿನ ಗತಿ ಪರಿವರ್ತನೆಗೆ ಗಮನ ಕೊಡ್ತಾ ಇಲ್ಲ, ಬ್ಲೈಂಡ್ ಶಾಟ್ ಅನ್ನು ದಾಖಲಿಸಿದ್ರು. ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ, ಶಾಟ್ ಆಗಿತ್ತು, ಬಹಳ ಶೋಧ ಬರುತ್ತಾ ಹೊಡೆತ, ಡೀಪ್ ಮಿಡ್ ವಿಕೆಟ್ ಸಿಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 44ಕ್ಕೆ ತಲುಪ್ತಾ ಇದೆ. 44. ನಿಧಾನಗತಿಯಲ್ಲಿ ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ರ್ಯಾಪಿಡ್ ರ್ಯಾಪ್ಟಾರ್ಸ್ ತೀರ್ಥಹಳ್ಳಿ ಆರಂಭಿಕ ದಿನ 98 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ. ನಿನ್ನೆ ದಿನ ಜಾನ್ಸನ್ 109 ಓಟವನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ, ತಡ ಮೊತ್ತ 45. 45. ಅಂತಿಮ ಒಂದೇ ಸತ 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಔಟದ ಜಾಗಿರ್ತಕ್ಕಂಥ ಚೆಂಡು ಮತ್ತೆ ಲಾಂಗ್ ಲೆಗ್ ಸಿಮಾರಕ್ಕೆ ಹೊರಭಾಗರು ಕ್ರಮಿಸ್ತಾ ಇದೆ. ಮತ್ತೊಂದು ಬೌಂಡ್ರಿ ಓವರ್ನಲ್ಲಿ ದಾಖಲಾತಿ ಕಾಣ್ತಾ ಇದೆ. ಮುಖಾಂತರವಾಗಿ 11 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಬಿಪಿನ್ 12 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ಮೊದಲ ಹಂತದ 6 ಓವರ್ಗಳ ಮುಕ್ತಾಯದ ಬಳಿಕ 49 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಹಂತದ 12 ಚೆಂಡುಗಳು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದ್ದಾವೆ. ರಾಜೇಶ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ಲೋವರ್ ಚೆಂಡು, ಗತಿ ಪರಿವರ್ತನೆಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 49ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಅಂತಿಮ ಹಂತದ 11 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಅಲ್ಲಿ ನೋಡಿ, ಕುಶಾಲ್ ಅಪ್ಪು 11 ಸಬ್ ಬ್ರೈಟ್ ಸ್ಟಾರ್ ಕೊನೆ ಕರೆ ಸಂಘಟಕರು ಕೊಡ್ತಾ ಇದ್ದಾರೆ. ಮತ್ತೆ ಶಬಾಡ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ದಾಂಡು ಬಿಟ್ಟು ಬ್ಯಾಟ್ ಮೇಲೆ ಬರ್ತಾ ಇದೆ. ಲೆಗ್ ಬೈ ರೂಪದಲ್ಲಿ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 50ಕ್ಕೆ ತಲುಪ್ತಾ ಇದೆ. 50 ಅರ್ಧ ಶತಕ. ಅಂತಿಮ 10 ಚೆಂಡುಗಳ ಆಟ ಮಾತ್ರ ಆರಂಭಿಕ ಹಂತದಲ್ಲಿ ಬಾಕಿ ಉಳಿತಾ ಇದೆ. 3 ದಿನಗಳ ಕಾಲದ ಕ್ರೀಡಾಕೂಟ ಯಶಸ್ವಿಯ ಹಂತವನ್ನು ಕಾಣ್ತಾ ಇದೆ. ಕ್ಯಾಚ್ ಪಡ್ಕೊಳ್ಳುವಂತಹ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಪಡ್ಕೊಂಡ್ರು ಗುಡದ ಹಿಂಭಾಗದ ಗಾರುಡಿಗ. ಮತ್ತೆ 4ನೇ ಬಾರಿ ಸ್ಲೋವರ್ ಚೆಂಡಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಹಂತದ 2 ಚೆಂಡುಗಳು ಮಾತ್ರ 7ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಕೊನೆ 2 ಚೆಂಡುಗಳು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಪ್ರಾಮುಖ್ಯದ ಸ್ಲಾಗ್ ಅವರ ಹಂತ 7ನೇ ಓವರ್ನಲ್ಲಿ ಈವರೆಗೆ 5 ಚೆಂಡುಗಳಲ್ಲಿ ಕೇವಲ
ಲೆಗ್ ಬೈ ರೂಪದಲ್ಲಿ ಒಂಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ರಾಜೇಶ ಮತ್ತೊಂದು ಅತ್ಯುತ್ತಮ ರೀತಿಯ ದಾಳಿಯನ್ನು ಸಂಘಟಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಯುವ ಎಸೆತಗಾರ. ಬಹಳಷ್ಟು ಸುಂದರತೆಯ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ ಒಂದೋಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಒಂದು ಅತ್ಯುತ್ತಮ ರೀತಿಯ ಸ್ಪೆಲ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ರಾಜೇಶ್ ಉತ್ತಮ ರೀತಿಯ ಒಂದು ಓವರ್ ಅನ್ನು ಸಂಘಟಿಸಿದ್ದಾರೆ. ಈ ಮುಖಾಂತರವಾಗಿ ನಾವು ಮೊದಲಾಗಿ ಹೇಳಿದ್ದೇವೆ, ಕೆಲವೊಂದು ಯುವ ಆಟಗಾರರು ತಮಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ರಾಜೇಶ ಕೂಡ ಓಟಗಳು ಹರಿದು ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದು ಅತ್ಯುತ್ತಮ ರೀತಿಯ ಕಂಬ್ಯಾಕ್ ಓವರ್ ಅನ್ನು ದಾಖಲಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅಂತಿಮ ಓವರ್ಗಾಗಿ ಮತ್ತೆ ಹೊಸ ಎಸೆತಗಾರ ವಿಷ್ಣು ಚೆಂಡನ್ನು ಅಂತಿಮ ಓವರ್ನಲ್ಲಿ ಅದ್ಯಾವ ರೀತಿಯಲ್ಲಿ ಎಸೆತಾರಂತ ನೋಡಬೇಕಾಗಿದೆ. ಮೊತ್ತ 50 ಅರ್ಧ ಶತಕ. ಮೊದಲ ಪವರ್ ಪ್ಲೇ 2 ಓವರ್ಗಳಲ್ಲಿ ಅತ್ಯುತ್ತಮ ರೀತಿಯನ್ನು ದಾಳಿ ಸಂಘಟಿಸಿರ್ತಕ್ಕಂಥ ತಂಡ. 3ನೇ ಓವರ್ನಲ್ಲಿ ಮೋಹನ್ ಸೋಲ್ಮೋಡ್ಗೆ 2 ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. 4ನೇ ಓವರ್ನಲ್ಲಿ ಅಲೋಕ್ 6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 5ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ರಾಜೇಶ 11 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಬಿಪಿನ್ ಕೂಡ ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಹಂತದಲ್ಲಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಆದ್ರೆ ಸ್ವತಃ ಆಟಗಾರ ತೀರ್ಪುಗಾರ ತೀರ್ಮಾನಕ್ಕಂತೆಲ್ಲ ಮೊದಲಾಗಿ ಅಂಗಡವನ್ನು ತೆಗಿತಾ ಇದ್ದಾರೆ. ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸೂಚನೆಯನ್ನು ಅರಿತಂತ ಆಟಗಾರ ಈ ಹಂತದಲ್ಲಿ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇದೆ. 5ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ, ಅರ್ಧಾಂಶ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಅಲ್ಲಿ ಕುಶಾಲ್ ಅಪ್ಪು 11 ಕ್ಯಾಪ್ಟನ್ ಬಂದಿದ್ದಾರೆ. ಸ್ಯಾಬ್ ಬ್ರೈಟ್ ಸ್ಟಾರ್ ನಾಯಕ ಟಾಸಿಗೆ ಬನ್ನಿ. ಸ್ಯಾಬ್ ಬ್ರೈಟ್ ಸ್ಟಾರ್ ಕ್ಯಾಪ್ಟನ್. ಮತ್ತೆ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 51ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 52 ಅಂತಿಮ ಹಂತದ 4 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಈ ಪರಿಸ್ಥಿತಿಯಲ್ಲಿ ಕೊನೆಯ 4 ಚೆಂಡುಗಳು. ವಿಷ್ಣು ಮತ್ತಸ್ತಗಾರಿಕೆ ಭಾಗದಲ್ಲಿ ಅತಿಕ್ರಮ ಓಟ, ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಮತ್ತೆ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಕೂರ್ಗ್ ಮಡಿಕೇರಿ ಪರಿಸರ ಕೂಡ ಬಹಳಷ್ಟು ಟೆನಿಸ್ ಬಾಲ್ನ ಯಶಸ್ವಿ ಆಟಗಾರರನ್ನು ಕಂಡಂತ ತಂಡ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ನಾವು ಕಂಡ ಹಾಗೆ ಆ ಪರಿಸರದಿಂದ ಒಂದು ಹಂತದಲ್ಲಿ ವಿರಳವಾಗಿ ಕೆಲವೊಂದು ತಂಡಗಳು ಮಾತ್ರ ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇತ್ತು. ಒಂದು ಪರಿಸ್ಥಿತಿಯಲ್ಲಿ ಕೂರ್ಗ್ ಬಾಯ್ಸ್ ಮಡಿಕೇರಿ ಅನ್ನುವ ತಂಡ ಬಹಳಷ್ಟು ರಾಜ್ಯ ಮಟ್ಟದ ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಕೂರ್ಗ್ ಬಾಯ್ಸ್ ಮಡಿಕೇರಿ ಪರವಾಗಿ ಒಂದೆಡೆ ರಿಯಾಜ್ ಇರ್ಬೋದು, ಅದೇ ರೀತಿ ಶಫೀಕ್ ಮಡಿಕೇರಿ ಇರ್ಬೋದು, ಈ ರೀತಿ ಆಟಗಾರರು ಯಶಸ್ಸನ್ನ ಕಂಡಂತ ಆಟಗಾರ ತಂಡವನ್ನು ತೊರೆದುಕೊಂಡು ಬೆಂಗಳೂರಿನ ಪ್ರತಿಷ್ಠಿತವಾಗಿರ್ತಕ್ಕಂಥ ಡಾಲ್ಫಿನ್ ಪರವಾಗಿ, ನ್ಯಾಶ್ ಬೆಂಗಳೂರಿನ ಪರವಾಗಿ ಆಟವನ್ನು ಆಡಿರ್ತಕ್ಕಂಥ ಆಟಗಾರರು ಪ್ರಸ್ತುತ ಇವಾಗ ಮಡಿಕೇರಿ ಪರಿಸರದ ಬಹಳಷ್ಟು ಮಂದಿ ಯುವ ಆಟಗಾರರು ಟೆನಿಸ್ ರಣಾಂಗಣಕ್ಕೆ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಯತೀಶ ಕೊಡಗು ಪಾಂಚಜನ್ಯದ ಪರವಾಗಿ ಆಡ್ತಾ ಇರ್ತಕ್ಕಂಥವರು ಮತ್ತೋರ್ವ ಅತ್ಯುತ್ತಮ ಆಟಗಾರ. ಈ ಪರಿಸ್ಥಿತಿಯಲ್ಲಿ ಈ ಪರಿಸರದ ಮತ್ತೊಂದು ತಂಡ ಅಲೋಕ್ ಟೂರಿಸಂ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರ್ತಕ್ಕಂಥ ಯುವ ಆಟಗಾರರ ಮತ್ತೊಂದು ತಂಡ.
ಮತ್ತೆ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಒಂದು ಚೆಂಡು ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಒಂದೆಸೆತ. ಏಳನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 55. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದು ಓಟವನ್ನು ದಾಖಲಿಸಿದ್ದಾರೆ. ಎರಡನೇ ಓಟವನ್ನು ಪೂರ್ತಿಗೊಳಿಸಲು ಯಶಸ್ಸನ್ನು ಪಡ್ಕೊಂಡ್ರು. ಈ ಹಂತದಲ್ಲಿ 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 57 ಓಟಗಳು. ಒಂದು 58ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಿದ್ರೆ ಇಲ್ಲಿ 3ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಲೆಕ್ಕಾಚಾರ ತಪ್ಪಿದ್ರೆ ಈ ಹೋರಾಟದ ತೆಕ್ಕೆಗೆ ಕಂಡಂತ ಪಂದ್ಯದಲ್ಲಿ ರ್ಯಾಪಿಡ್ ರ್ಯಾಪ್ಟೋರ್ಸ್ ಆಟಗಾರರು 3ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ಆಮ್ರಪಾಲಿ ಸುರೇಶ್ ಅವರಿಗೆ ನಮ್ಮ ಕ್ರಿಕೆಟ್ ಮಂಡಳಿಯ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ರಮೇಶ್ ಕೆರೆಮನೆ ಅವರಿಗೆ ಕೇಳ್ಕೊಳ್ತಿದ್ದೀವಿ. ಹಾಗೆ ನಮ್ಮ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾದಂಥ ಗಣೇಶ್ ಬಂಡಿ ಅವರು ನಡೆಸಿಕೊಡ್ಬೇಕು. ಹಾಗೆ ಇನ್ನೋರ್ವ ಅತಿಥಿಗಳಾಗಿರುವರು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ರವೀಶ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ದಯಮಾಡಿ ಅಧ್ಯಕ್ಷರು ಗಣೇಶ್ ಬಂಡಿ ಅವರು ನೆರವೇರಿಸಿಕೊಡ್ಬೇಕು. ಲೈವ್ ವೇದಿಕೆ ಅಮರಪಾಲಿ ಸುರೇಶಣ್ಣ ಹಾಗೂ ರವೀಶ್ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ. ಅಜಿತ್ ಹಾರ್ಹೋಳ್ಗೆ ಹುಂಚಕಟ್ಟೆ ಕರೀತಾ ಇದ್ದಾರೆ, ಬರ್ಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ 57 ಓಟವನ್ನು ದಾಖಲಿಸಿದ್ದಾರೆ. 58ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಈ ಪರಿಸರದ ಮತ ಭಿಕ್ಷೆಗಳಲ್ಲಿ ಬದಲಾವಣೆ ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ಫಸಲ್ ಹೊನ್ನಾಳ. ಅಜಿತ್ ಹಾರ್ಹೋಳ್ಗೆ ಅವರನ್ನು ಹುಂಚಕಟ್ಟೆ ಕಾಶಿನಾಥ್ ಅವರು ವೇಟ್ ಮಾಡ್ತಾ ಇದ್ದಾರೆ. ಅವರ ಸಂಪರ್ಕಕ್ಕೆ ಬರಬೇಕು. ಧನ್ಯವಾದಗಳು ಪ್ರಶಾಂತ್ ಅಂಬಲ್ಪಾಡಿ. ಶ್ರೀ ನಾರಾಯಣ ಗುರು ಕಪ್ 2ನೇ ಆವೃತ್ತಿಯ ಪಂದ್ಯಾಕೂಟಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಹಗಲು ರಾತ್ರಿ ಪಂದ್ಯಾಕೂಟವಾಗಿ ಬಹಳಷ್ಟೊಂದು ವೈಭವಪಿತವಾಗಿ ಮುಂದುವರಿಕೆ ಕಾಣ್ತಾ ಇರುವಂತಹ ಈ ಪಂದ್ಯಾಕೂಟ ಮೊದಲ ಬಾರಿಗೆ ಈ ಗರ್ತಿಕೆರೆ ಪರಿಸರವನ್ನು ಕಾಣ್ತಾ ಇದೆ. ಅವಿನಾಶ್ ಕೆರೆಮನೆ, ಶ್ರೀನಿಧಿ ಗೌಡ, ಗಣೇಶ್ ಬಂಡಿಯ ಜೊತೆಗೆ ಸಂದೀಪ್ ಸ್ಯಾಂಡಿ, ಹೇಮಂತ ಗೌಡ ಮತ್ತು ನ್ಯಾಶ್ ಮಹೇಶ್ ಬಹಳಷ್ಟು ಉತ್ತಮ ರೀತಿಯ ಒಂದು ಸಹಕಾರದ ಜೊತೆಗೆ ನಡೀತಾ ಇರುವಂತಹ ಈ ಪಂದ್ಯಾಕೂಟ ಶ್ರೀ ನಾರಾಯಣ ಗುರು ಕಪ್ ರೂಪದಲ್ಲಿ ಸಾಗ್ತಾ ಇದೆ. ಟೂರ್ನಮೆಂಟ್ ಜಯಿಸುವ ತಂಡ 3 ಲಕ್ಷ ನಗದಿನ ಜೊತೆಗೆ ಆಕರ್ಷಕವಾಗಿರುವಂತಹ ವಿನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1.5 ಲಕ್ಷ ನಗದಿನ ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ಳಿಕ್ಕಿದ್ದಾರೆ. 3ನೇ ಮತ್ತು 4ನೇ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಹ ತಂಡಕ್ಕೆ 30,000 ನಗದಿನ ಜೊತೆಗೆ ಟ್ರೋಫಿಯನ್ನು ಕೂಡ ನೀಡಿ ಗೌರವಿಸಲಾಗುತ್ತೆ. ವೈಯಕ್ತಿಕ ಪ್ರಶಸ್ತಿಗಳು, ಆಕರ್ಷಕದಾಯಕವಾಗಿರುವಂತಹ ಪ್ರಶಸ್ತಿಗಳನ್ನೆಲ್ಲ ಇವತ್ತಿನ ದಿನದ ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸಲಾಗುತ್ತೆ. ಇಲ್ಲಿ ರ್ಯಾಪಿಡ್ ರ್ಯಾಪ್ಟರ್ಸಿನ ತಂಡ 57 ಓಟವನ್ನು ದಾಖಲಿಸಿ 58ರ ಒಂದು ಟಾರ್ಗೆಟ್ ಅನ್ನು ಬಿಟ್ಟು ಕೊಡ್ತಾ ಇರುವಂತಹ ತಂಡ ಅಕುಲ್ ಟೂರಿಸಂ ಕೊಡಗುಗೆ. ಕೊಡಗು ಪರಿಸರದ ತಂಡ ಮಲೆನಾಡು ಪರಿಸರದ ತೀರ್ಥಹಳ್ಳಿ ತಂಡವನ್ನು ಎದುರಿಸ್ತಾ ಇದೆ. ಇದಾದ ಬಳಿಕ ಬೆಂಗಳೂರಿನ 2 ಬಲಿಷ್ಠ ತಂಡಗಳು ರಾಜ್ಯೇತರ ನೋನ್ ಸ್ಟೇಟ್ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತಹ 2 ತಂಡಗಳು ಹೋರಾಟವನ್ನು ಮಾಡುತ್ತೆ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ. ಈ ಒಂದು
3 ದಿನದ ಕ್ರೀಡಾಕೂಟದಲ್ಲಿ ನಮ್ಮ ಕ್ರೀಡಾಕೂಟದ ಅಂಕಣದ ವೇದಿಕೆಯ ಬಳಿ 3 ದಿನಗಳಿಂದ ಉಚಿತ ವೈದ್ಯಕೀಯ ತಪಾಸಣೆಯನ್ನ ನಡೆಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸಮರ್ಥ ಅವರು ವೇದಿಕೆಗೆ ಆಗಮಿಸಿ ನಮ್ಮ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ಚಂದ್ರಗಿರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಸಮರ್ಥ ಅವರು ವೇದಿಕೆಗೆ ಆಗಮಿಸಿ ನಮ್ಮ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. 3 ದಿನಗಳಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿಕೊಟ್ಟಿರ್ತಕ್ಕಂಥ ನಿಮಗೆ ನಮ್ಮ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದೇವೆ. ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಚೇಸಿಂಗ್ ಸಮೀಕರಣ ಆರಂಭವನ್ನು ಕಾಣ್ತಾ ಇದೆ. ಸ್ಯಾಂಡಿಯ ಹೊಡೆತ ಡೀಪ್ ಮಿಡ್ಗಳ ಭಾಗದಲ್ಲಿ ಇನ್ನಿಂಗ್ಸಿನ ಮೊದಲ ಚೆಂಡಲ್ಲಿ ಸಿಕ್ಸರ್ ಅನ್ನು ಬಾರಿಸ್ತಾ ಇರುವಂತ ಸ್ಯಾಂಡಿ ಅಕುಲ್ ಟೂರಿಸಂ ಕೊಡಗುವಿನ ಇನ್ನಿಂಗ್ಸ್ ಅನ್ನು ಇಲ್ಲಿ ಆರಂಭಿಸಿದ್ರು. ಮೊದಲ ಹಂತದಲ್ಲೇ ಬಿರುಸಿನ ಆಟವನ್ನು ಆಡುವಂತ ಎಲ್ಲ ನಿಶಾನೆಗಳನ್ನ ಎದುರಾಳಿಗಳಿಗೆ ನೀಡ್ತಾ ಇರುವಂತ ಆಟಗಾರ. ಇನ್ನೊಂದೆಡೆಯಲ್ಲಿ ಸತ್ಯ. ಅಕುಲ್ ಟೂರಿಸಂ ಕೊಡಗುವಿನ ತಂಡ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಅತ್ಯುತ್ತಮ ರೀತಿಯ ಒಂದು ತಂಡವಾಗಿ ಬೆಳೀತಾ ಇರುವಂತಹ ಒಂದು ತಂಡ ಕೂಡ. ಹೊರ ರಾಜ್ಯದ ಕೆಲವೊಂದು ಪಂದ್ಯಾಕೂಟದಲ್ಲೂ ಕೂಡ ಭಾಗವಹಿಸ್ತಾ ಇರುವಂತಹ ಒಂದು ತಂಡ. ಇದೇ ಕ್ರೀಡಾ ಋತುವಿನ ಉರ್ಜಾ ಪಟ್ನಾ ಸ್ಟೇಡಿಯಂನ ಪಂದ್ಯಾಕೂಟದಲ್ಲಿ ಇಂಡಿಯಾ ಕಪ್ ಅಲ್ಲೂ ಕೂಡ ಅಕುಲ್ ಟೂರಿಸಂ ಕೊಡಗು ಕರ್ನಾಟಕ 11 ರೂಪದಲ್ಲಿ ಪಂದ್ಯಾಕೂಟವನ್ನು ಆಡಿತ್ತು. ಅದೇ ತಂಡ ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಈ ಬಾರಿ ಸ್ಯಾಂಡಿಯ ಹೊಡೆತ ಪರಿಪೂರ್ಣದಾಯಕವಾಗಿ ಬರ್ತಾ ಇಲ್ಲ. ಸುರಕ್ಷಿತ ತಾಣವನ್ನು ಕಾಣ್ತಾ ಇದೆ. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನಗಳು ಸಾಗಿದ್ರು ಕೂಡ ಇಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ. ಮತ್ತೆ ಒಂದು ಓಟಗಳ ಸೇರ್ಪಡೆ. 7:58 ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ತೀರ ಕೆಳ ಕ್ರಮಾಂಕದಲ್ಲಿ ಹಾದು ಹೋಗ್ತಾ ಇದೆ. ಚೌಕಿಯ ಸತ ಅಚಿತ್ ಮೊದಲ ಓವರ್ ಚಾಲ್ತಿಯಲ್ಲಿ. ಬಹಳಷ್ಟು ಮಂದಿ ಭಾಗದ ಸಾಧಕರನ್ನ ಹಿರಿಯರನ್ನ ಗೌರವಿಸಿದಂತ ಒಂದು ಈ ಪಂದ್ಯಾಕೂಟ ಅತ್ಯುತ್ತಮ ರೀತಿಯ ಒಂದು ಕ್ಷಣವನ್ನು ಕೂಡ ಕಂಡಿತ್ತು. ಈ ಬಾರಿ ಸತ್ಯನ ಹೊಡೆತ ಡೀಪ್ ಮಿಡ್ಗಳ ಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಒಂದೋಟವನ್ನು ಪೂರೈಸಿಕೊಂಡ್ರು. ಎರಡನೇ ಓಟವನ್ನು ಕೂಡ ದಾಖಲಿಸ್ತಾ ಇರುವಂತಹ 2 ಮಂದಿ ಆಟಗಾರರು. ಇಲ್ಲಿ ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಅಕುಲ್ ಟೂರಿಸಂ ಕೊಡಗುವಿನ ತಂಡ ಈ ಒಂದು ಕೊಡಗು ಭಾಗದಲ್ಲಿ ಬಹಳಷ್ಟು ಪಂದ್ಯಾಕೂಟವನ್ನು ಆಡ್ತಾ ಇರುವಂತಹ ಒಂದು ತಂಡ ಕೂಡ. ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದ ನಮ್ಮೂರಿನ ಗಿರೀಶ್ ಗೌಡ ಇವರು ವೇದಿಕೆಗೆ ಆಗಮಿಸಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಗಿರೀಶ್ ಗೌಡ ದಯಮಾಡಿ ವೇದಿಕೆಗೆ ಬನ್ನಿ. ಹಾಗೆ ಸಂದೀಪ್ ಬಿದ್ರಳ್ಳಿ ಇವರು ವೇದಿಕೆಗೆ ಆಗಮಿಸಿ ನಮ್ಮ ನಾರಾಯಣಗುರು ಕ್ರಿಕೆಟ್ ಮಂಡಳಿಯ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ದಯಮಾಡಿ ತಕ್ಷಣ ಬನ್ನಿ. ರಿವರ್ಸ್ ಹೊಡೆತವನ್ನು ದಾಖಲಿಸ್ತಾ ಇರುವಂತಹ ಸತ್ಯ ಡೀಪ್ ಕವರ್ಸ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಸುಂದರತೆಯ ಸಿಕ್ಸರ್ ಅನ್ನ ಇವಾಗ ದಾಖಲಿಸಿದ್ರು. ತನ್ಮೂಲಕವಾಗಿ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ನಲ್ಲೇ ಪ್ರಹಾರವನ್ನು ನಡೆಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತ ತಂಡ. ಈ ಓವರ್ ಅಲ್ಲಿ 2 ಸಿಕ್ಸರ್ಗಳು ದಾಖಲಾತಿಯನ್ನು ಕಾಣ್ತಾ ಇವೆ. ಆ ನಿಟ್ಟಲ್ಲಿ ಇವಾಗ ಮತ್ತೆ ಅಜಿತ್ ಬಾಲ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ನೋ ಬಾಲ್. ಡೀಪ್ ಮಿಡ್ ವಿಕೆಟ್ ಅಲ್ಲಿ ಕ್ಯಾಚ್ ಆದ್ರೂ ಕೂಡ ಈ ರೀತಿಯ ಒಂದು ಅಂಶ ಇಲ್ಲಿ ತೋರ್ಪಡಿಕೆ ಆಗ್ತಾ ಇದೆ. 1+1 ಆ ನಿಟ್ಟಲ್ಲಿ ಇವಾಗ ಫ್ರೀ ಹಿಟ್ ಉಚಿತ ಚೆಂಡು. ಕ್ರಿಕೆಟ್ ಅಲ್ಲಿ ಬರುವಂತ ಎಲ್ಲ ನಿಯಮಗಳು ಒಂದು ರೀತಿಯಾಗಿ ದಾಂಡಿಗರಿಗೆ
ಸಫಲತೆಯನ್ನು ನೀಡ್ತಾ ಇದೆ. ಬೌಲರ್ಸ್ ಗಳಿಗೆ ಬಹಳಷ್ಟೊಂದು ಹಿನ್ನಡೆಯನ್ನು ನೀಡ್ತಾ ಇರುವಂತಹ ಕೆಲವೊಂದು ಹೊಸ ರೀತಿಯ ನಿಯಮಗಳು. ಬಹಳಷ್ಟು ರೀತಿಯ ಹೊಡೆತ ಕವರ್ಸಲಿದ್ದು ಅಂತಿಮ ಹಂತ ಬೌಂಡರಿ ಲೈನ್ ಅನ್ನ ಕ್ಲಿಯರ್ ಮಾಡ್ತಾ ಇರುವಂತಹ ಒಂದು ಹೊಡೆತ. ಇಲ್ಲಿ ಮತ್ತೆ 4 ಓಟವನ್ನು ದಾಖಲಿಸ್ತಾ ಇರುವಂತಹ ಆಟಗಾರ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ 21 ಓಟವನ್ನು ದಾಖಲಿಸಿದ್ದಾರೆ. ಬಹಳಷ್ಟು ವರ್ಷಗಳ ಒಂದು ಇತಿಹಾಸವನ್ನು ಕಾಣ್ತಾ ಇರುವಂತಹ ಟೆನ್ನಿಸ್ ಬಾಲ್ ಕ್ರಿಕೆಟ್ 16-17ನೇ ಶತಮಾನದಲ್ಲಿ ಕ್ರಿಕೆಟ್ ಪಂದ್ಯಾಕೂಟ ಅನ್ನುವಂಥದ್ದು ಆರಂಭವನ್ನು ಕಂಡರೂ ಕೂಡ ವಿಶ್ವಾದ್ಯಂತವಾಗಿ ಅದು ಬಹಳಷ್ಟು ಉತ್ತಮ ರೀತಿಯ ಒಂದು ಜನಪ್ರಿಯತೆಯನ್ನು ಪಡ್ಕೊಂಡಿತ್ತು. ಈ ಕರ್ನಾಟಕ ರಾಜ್ಯದಲ್ಲಿ ಸಾಗುವಂತಹ ಪ್ರತಿಯೊಂದು ಟೆನ್ನಿಸ್ ಬಾಲ್ ಕ್ರಿಕೆಟಿನ ಪಂದ್ಯಾಕೂಟಗಳು ಸಮಯ ಕಳೀತಾ ಇದ್ದ ಹಾಗೆ ಕೆಲವೊಂದು ರೀತಿಯಲ್ಲೇ ಸಾಗ್ತಾ ಇವೆ. ನಮ್ಮೂರಿನ ಯುವ ಕ್ರೀಡಾಪಟು ಶ್ರೀ ಪ್ರಸಾದ್ ಹಿರಿಯ ಆಟಗಾರರು ನಮ್ಮ ನೆನಪಿನ ಕಾಣಿಕೆಯನ್ನ ವೇದಿಕೆ ಮೇಲೆ ಬಂದು ದಯಮಾಡಿ ಸ್ವೀಕರಿಸಬೇಕು. ಪ್ರಸಾದ್ ಹಾಗೆ ಇನ್ನೋರ್ವ ಈ ನಮ್ಮ ನಾರಾಯಣಗುರು ಕ್ರಿಕೆಟ್ ಕಪ್ ಸೀಸನ್ 2ಗೆ ಸಹಕಾರ ನೀಡಿದಂತಹ ಶ್ರೀ ಮಹೇಶ್ ಚಿಕ್ಕಲಹಳ್ಳಿ ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಮೊದಲ ಓವರ್ ಮುಕ್ತಾಯದಲ್ಲಿ 21 ಓಟವನ್ನು ದಾಖಲಿಸ್ತಾ ಇರುವಂತಹ ಅಕೋಲ್ ಟೂರಿಸಂ ಕೊಡಗುವಿನ ತಂಡ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಆರಂಭಿಕ ಹಂತದಲ್ಲಿ ಒಂದು ರೀತಿಯ ನೈಜತೆ ಕ್ರಿಕೆಟ್ ಆಟವನ್ನು ಆಡಬಲ್ಲಂತ ಬಹಳಷ್ಟು ಮಂದಿ ಆಟಗಾರರಿದ್ರು. ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟಗಳು ಆರಂಭವನ್ನು ಕಂಡ ಬಳಿಕ ಕೆಲವೊಂದು ಆಟಗಾರರು ವಿಶಿಷ್ಟ ರೀತಿಯ ಆಟಗಾರಿಕೆ ಜೊತೆಗೆ ಬಹಳಷ್ಟು ಉತ್ತಮ ರೀತಿಯ ಬಳುವಳಿಯನ್ನು ಕೂಡ ಕಂಡಿದ್ದಾರೆ. ಈ ರೀತಿ ಸತ್ಯನ ಹೊಡೆತ ತರ್ಮಲಕ್ಕೋಗಿ ಮತ್ತೊಂದು ಸಿಕ್ಸರ್ ಅನ್ನು ಬಾರಿಸ್ತಾ ಇರುವಂತಹ ಸತ್ಯ ಎದುರಾಳಿ ಬೌಲರ್ಸ್ಗಳ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡ್ತಾ ಇದ್ದಾರೆ. 58ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತಹ ಈ ಸಮೀಕರಣದ ನಡುವೆ ಬಹಳಷ್ಟೊಂದು ಬಿರುಸಿನ ಆಟವನ್ನು ಆಡ್ತಾ ಇರುವಂತಹ ಆಟಗಾರ ಗಿರಿ ಮೊದಲ ಚೆಂಡಲ್ಲೇ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎರಡನೆಯ ಚೆಂಡು ಪೂರ್ಣಾಂತರವಾಗಿತ್ತು. ಭಾಗದಲ್ಲಿ ಇದು ಕೂಡ ಅಂತಿಮ ಹಂತ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಸುಲಭವಾಗಿಯೇ ಓಟಗಳನ್ನು ಬಿಟ್ಟು ಕೊಡ್ತಾ ಇರುವಂತಹ ತಂಡ ಎದುರಾಳಿಗಳಿಗೆ ಟಾರ್ಗೆಟ್ ತಲುಪುವಂತ ಒಂದು ಮಾರ್ಗವನ್ನ ಸುಗಮಗೊಳಿಸುವಂತ ಎಲ್ಲ ಕಾಯಕವನ್ನು ಮಾಡ್ತಾ ಇದೆ. ಇಲ್ಲಿ ತಂಡದ ಮೊತ್ತ 31, ಜಯಕ್ಕಾಗಿ ಇನ್ನೂ ಕೂಡ 27 ಓಟಗಳು ಬರಬೇಕಾಗಿದೆ. ಇದಾದ ಬಳಿಕ ಸಬ್ ಬ್ರೈಟ್ ಸ್ಟಾರ್ ಬೆಂಗಳೂರು ಮತ್ತು ಕುಶಾಲ್ ಅಪ್ಪು 11 ಬೆಂಗಳೂರು ಮುಂದಿನ ಪಂದ್ಯವನ್ನು ಆಡುತ್ತೆ. ಟೂರ್ನಮೆಂಟಿನ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ, ಅಂತಿಮ 8ರ ಘಟ್ಟದ ಪಂದ್ಯ ಮುಂದಿನ ಹಂತದಲ್ಲಿ ಸಾಗ್ಲಿಕ್ಕಿದೆ. ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಅಂತಿಮ ಹಂತ ಒಂದೋಟವನ್ನು ಪೂರೈಸಿಕೊಳ್ತಾ ಇರುವಂತಹ 2 ಮಂದಿ ಆಟಗಾರರು ಬೈಸ್ ಅನ್ನುವಂತ ಒಂದು ಸೂಚನೆ. ತಂಡದ ಮೊತ್ತ ಕೂಡ ಇವಾಗ 32. ಈವಾಗಲೇ ಈ ಪಂದ್ಯಾಕೂಟದಲ್ಲಿ 2 ತಂಡಗಳು ಸೆಮಿಫೈನಲ್ ಪ್ರವೇಶವನ್ನು ಕಂಡಿರುವಂತಹ ತಂಡ. ಒಂದೆಡೆ ಫ್ರೆಂಡ್ಸ್ ಬೆಂಗಳೂರು, ಇನ್ನೊಂದೆಡೆ ಜಾನ್ಸನ್ ಕುಂದಾಪುರ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಇಲ್ಲಿ ಸ್ಯಾಂಡಿ ದಾಖಲಿಸಿದ್ರು. ತರ್ಮಲಕ್ಕೋಗಿ ಇದು ಸೀಮಾ ರೇಖೆಯ ಹೊರ ಭಾಗದಲ್ಲಿ ಡಿಸ್ಪ್ಯಾಚ್ ಆಗ್ತಾ ಇದೆ. ಸ್ಯಾಂಡಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಮೂವತ್ತ ಜಯಕ್ಕಾಗಿ 20ರ ಅವಶ್ಯಕತೆ. ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಮತ್ತೆ ಒಂದು ಓಟುಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಇವತ್ತಿನ 2 ಕ್ವಾರ್ಟರ್ ಫೈನಲ್ ಪಂದ್ಯಗಳು ಬಹಳಷ್ಟೊಂದು ಉತ್ತಮ ರೀತಿಯ ಹೋರಾಟವನ್ನು ಕಂಡಿತ್ತು. ಪ್ರೇಕ್ಷಕರಿಗೆ ಕುತೂಹಲವನ್ನು ಹೆಚ್ಚಿಸಿತ್ತು. ಅಂತಿಮವಾಗಿ 2 ತಂಡಗಳು ಜಯವನ್ನು ದಾಖಲಿಸಿ ಸೆಮಿಫೈನಲ್ ಪ್ರವೇಶವನ್ನು ಕಂಡಿದ್ದಾರೆ. ಮತ್ತೊಂದು ತಂಡಕ್ಕಾಗಿ ಪ್ರಸ್ತುತವಾಗಿ ಹೋರಾಟ ಜಾರಿಯಲ್ಲಿದೆ. ತರ್ಮಲಕ್ಕೋಗಿದ್ದು ಮತ್ತೊಂದು 4 ಓಟಗಳ ಸೇರ್ಪಡೆ.
2 ಓವರ್ಗಳ ಮುಕ್ತಾಯದ ಬಳಿಕ 43 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಇನ್ನೂ ಕೂಡ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. ಶೀಘ್ರವಾಗಿಯೇ ಈ ಪಂದ್ಯ ಮುಗಿಯುವಂತ ಎಲ್ಲ ಸಾಧ್ಯತೆ ಸ್ಪಷ್ಟಪಡಿಸ್ತಾ ಇರುವಂತಹ ಅಕುಲ್ ಟೂರಿಸಂ ಕೊಡಗುವಿನ ತಂಡ. ಕೊಡಗು ಪರಿಸರ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟಗಾರನ ಕಂಡಿರುವಂತಹ ತಂಡ. ಕ್ರೀಡಾ ಋತುವಿನಲ್ಲಿ ಸತತವಾಗಿ ಆ ಭಾಗದಲ್ಲಿ ಪಂದ್ಯಾಕೂಟಗಳು ಮುಂದುವರಿಕೆಯನ್ನು ಕಾಣುತ್ತೆ. ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟಗಳು ಆರಂಭವನ್ನು ಕಂಡ ಬಳಿಕ ಕರ್ನಾಟಕ ರಾಜ್ಯಾದ್ಯಂತವಾಗಿ ಬಹಳಷ್ಟು ಟೆನ್ನಿಸ್ ಬಾಲ್ ಕ್ರಿಕೆಟಿನ ದಾಂಡು ಚೆಂಡಿನ ಸಮರವೇ ಮುಂದುವರಿಕೆಯನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ. ನಿಖಿಲ್, ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ 2 ತಂಡದ ನಾಯಕರು ಟಾಸ್ಗೆ ಬನ್ನಿ. ಕುಶಾಲ್, ಅಪ್ಪು 11 ಮತ್ತು ಸ್ಯಾಪ್ ಬ್ರೈಟ್ ಸ್ಟಾರ್ ಅಂತಿಮ ಕರೆ ನೀಡ್ತಾ ಇದ್ದಾವೆ. ತಕ್ಷಣ ಟಾಸ್ಗೆ ಬರಬೇಕು. 3ನೇ ಓವರ್ನ ಮೊದಲ ಚೆಂಡು ತನ್ಮೂಲಕವಾಗಿ ಸ್ಯಾಂಡಿ ಸುಲಭವಾಗಿಯೇ ಚೆಂಡನ್ನ ಹಾರಿಸಿದ್ರು. ಅದನ್ನ ಸೀಮಾ ರೇಖೆ ಹೊರ ಭಾಗಕ್ಕೆ ಕಳುಹಿಸ್ತಾ ಇದ್ದಾರೆ. ಮತ್ತೊಂದು ಸಿಕ್ಸರ್ ಇಲ್ಲಿ ಬರ್ತಾ ಇದೆ. 49 ಓಟಗಳು, ಕೇವಲ 9ರ ಅವಶ್ಯಕತೆ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಔಟರ್ ಜಾಗ್ತಾ ಇದೆ. ಶಾರ್ಟ್ ಸ್ಕ್ವೇರ್ ಲೆಗ್ ಅಲ್ಲಿ ಮತ್ತೆ ಕ್ಷೇತ್ರರಕ್ಷಣೆ ವೈಫಲ್ಯವನ್ನು ಕಾಣ್ತಾ ಇರುವಂತಹ ಒಂದು ಸಂದರ್ಭ. 2 ಓಟವನ್ನು ಪೂರೈಸಿಕೊಂಡ್ರು. 51 ಜಯಕ್ಕಾಗಿ ಕೇವಲ 7 ಓಟಗಳು ಬರಬೇಕಾಗಿದೆ. ಮತ್ತೆ ನಿಖಿಲ್, ಇದರ ಮಧ್ಯೆ ಓವರ್ ಪಿಚ್ ಆಗಿ ಬಂದಿರುವಂತಹ ಚೆಂಡು ಆಟಗಾರನ ಸ್ಲಾಟಿಗೆ ಬಂದಿತ್ತು. ಗಮನಿಸಿಕೊಂಡು ಅತ್ಯುತ್ತಮ ರೀತಿಯ ಒಂದು ಹೊಡೆತ. ಇಲ್ಲಿ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇರುವಂತಹ ಸ್ಯಾಂಡಿ. ಆ ನಿಟ್ಟಲ್ಲಿ ಇವಾಗ 57 ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಟೂರ್ನಮೆಂಟಿನ ಉದ್ದಕ್ಕೂ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ರಾಪಿಡ್ ರಾಪ್ಟರ್ಸಿನ ತಂಡ ಈ ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವೈಫಲ್ಯದಾಯಕವಾಗಿರುವಂತಹ ಒಂದು ಆಟವನ್ನು ಆಡ್ತಾ ಇದೆ. ಪ್ರಮುಖ ಕ್ವಾರ್ಟರ್ ಫೈನಲ್ ಪಂದ್ಯ, ಹೋರಾಟವನ್ನ ಕಾಣಬೇಕಾಗಿರ್ತಕ್ಕಂಥ ಈ ಪಂದ್ಯ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಬೇಕಾಗಿರುವಂತಹ ಒಂದು ಸನ್ನಿವೇಶಗಳಲ್ಲಿ ಎಡವಿಕೆಯನ್ನು ಮಾಡಿಕೊಳ್ತಾ ಇರುವಂತಹ ರಾಪಿಡ್ ರಾಪ್ಟರ್ಸ್ ಸೋಲಿನ ಕಡೆಗೆ ಮುಖ ಮಾಡುವಂತ ಎಲ್ಲ ಅಂಶಗಳನ್ನ ತೋರ್ಪಡಿಸ್ತಾ ಇದೆ. ಜಯಕ್ಕಾಗಿ ಕೇವಲ 1 ಓಟದ ಅವಶ್ಯಕತೆ. ಈ ಬಾರಿ ಸ್ಯಾಂಡಿಯ ಹೊಡೆತ ಲಾಂಗ್ ಆಫ್ ಅಲ್ಲಿ ಸುಲಭದ ಕ್ಯಾಚ್ ಆಗ್ತಾ ಇದೆ. ಮೊದಲ ವಿಕೆಟ್ ಆಘಾತವನ್ನು ಕಂಡಿತ್ತು. ಆರಂಭಿಕ ಹಂತದಿಂದಲೇ ಬೌಂಡರಿ ಸಿಕ್ಸರ್ಗಳ ಸಮೇತವಾಗಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ಸ್ಯಾಂಡಿ ಇಲ್ಲಿ ಸುಲಭದ ಕ್ಯಾಚ್ ಅನ್ನು ನೀಡುವ ಮುಖಾಂತರವಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಪಂದ್ಯಾಕೂಟದ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ವಿತರಿಸ್ತಾ ಇರುವಂತಹ ನ್ಯಾಶ್ ಮಹೇಶ್ ಅವರ ಮುಂದಾಳತ್ವದ ಕವರ್ ಡ್ರೈವ್ ಬಹಳಷ್ಟು ಉತ್ತಮ ರೀತಿಯ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ವಿಕಿ ಹೊಸ ದಾಂಡಿಗ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಶುಕ್ರವಾರದಿಂದ ಆದಿತ್ಯವಾರದವರೆಗೆ ಸತತವಾಗಿ ಪಂದ್ಯಾಕೂಟಗಳು ಈ ಅಂಕಣವನ್ನು ಕಂಡಿತ್ತು. ಪಂದ್ಯಾಕೂಟವನ್ನು ವೀಕ್ಷಿಸುವಂತ ಪ್ರೇಕ್ಷಕರಿಗೆ ಒಂದು ರೀತಿಯ ಮನೋರಂಜನದಾಯಕವಾಗಿರುವಂತಹ ಅಂಶಗಳನ್ನು ತೋರ್ಪಡಿಸಿರ್ತಕ್ಕಂಥ ಈ ಪಂದ್ಯಾಕೂಟ ಒಂದೆಡೆ ವಿಷ್ಣು ಭಟ್ಟರ ನೃತ್ಯ, ಮತ್ತೊಂದೆಡೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಪ್ರಿಯತೆ ಪಡ್ಕೊಳ್ತಾ ಇರುವಂತಹ
ರವೀಂದ್ರಾಚಾರ್ ಹಳೆ ಅಂಗಡಿಯವರ ಗೊಂಬೆ ನರ್ತನ ಅತ್ಯುತ್ತಮ ರೀತಿಯಾಗಿಯೇ ಇಲ್ಲಿ ಮೆರುಗನ್ನ ನೀಡಿತ್ತು. ಇಲ್ಲಿ ವೈಟ್ ಬಾಲ್ ಅನ್ನುವಂತ ಸೂಚನೆ ತನ್ಮೂಲಕವಾಗಿ ಅಕುಲ್ ಟೂರಿಸಂ ಕೊಡಗು ಮೂರನೆಯ ತಂಡವಾಗಿ ಟೂರ್ನಮೆಂಟ್ ಅಲ್ಲಿ ಕ್ವಾರ್ಟರ್ ಫೈನಲ್ ಜಯವನ್ನ ದಾಖಲಿಸಿ ಸೆಮಿಫೈನಲ್ ಪ್ರವೇಶವನ್ನ ಕಾಣ್ತಾ ಇರುವಂತ ಒಂದು ತಂಡ. ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅತ್ಯುತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಿದ್ರು ಕೂಡ ಜಯ ಮತ್ತು ಅಪಜಯದ ನಡುವೆ ಕೆಲವೊಂದು ರೀತಿಯ ಹಿನ್ನಡೆಗಳನ್ನು ದಾಖಲಿಸಿರ್ತಕ್ಕಂಥ ರ್ಯಾಪಿಡ್ ರ್ಯಾಪ್ಟರ್ಸ್ ಸೋಲಿನ ಭೀತಿಗೆ ಒಳಗಾಗ್ತಾ ಇದೆ. ಈ ಟೂರ್ನಮೆಂಟ್ ಇಂದ ನಿರ್ಗಮಿಸುವಂತ ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡ್ತಾ ಇರುವಂತ ತಂಡ. ಆ ತಂಡಕ್ಕೂ ಕೂಡ ಕೃತಜ್ಞತೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಪ್ರವೀಣ್ ಪ್ರಸಾದ್ ಗರ್ತಿಕೆರೆ ದಯಮಾಡಿ ವೇದಿಕೆಗೆ ಬರಬೇಕು ಆದಷ್ಟು ಬೇಗ. ಪ್ರಸಾದ್